I got a lot of questions about KSIC Mysore Silk saree. Last few videos KSIC Mysore Silk saree ಬಗ್ಗೆ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ತುಂಬಾ ಜನ ಕ್ವೆಶ್ಚನ್ಸ್ ಕೇಳಿದೀರಾ about. So this video is completely about the information and update about KSIC Mysore Silk saree. I didn't even check what was the price. ಅಲ್ಲಿ ಹೋದಾಗ ಹೇಳಿದವರು ಇಷ್ಟು ಪ್ರೈಸ್ ಇದೆ ಅಂತ. ಅಂಡ್ ಐ ವಾಸ್ ಲೈಕ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಬಟ್ ಸ್ಟಿಲ್ ಈ ಥರ ಪ್ಯಾಟ್ರನ್ ನಾನು ಎಲ್ಲೂ ನೋಡಿರಲಿಲ್ಲ. ಯೂಶಲಿ ನಾನು ಆ ಲೈನ್ಸೇ ನೋಡಿದ್ದು. ಬಟ್ ಇದು ಕಲರ್ ಆ್ಯಂಡ್ ದೆನ್ ಪ್ಯಾಟ್ರನ್ ಐ ವಾಸ್ ಸೋ ಇಂಪ್ರೆಸ್ಡ್. ಅದಕ್ಕೆ ನಾನು ಓಕೆ ಫೈನ್, ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಈ ಸ್ಯಾರಿನ ತೊಗೊಂಡಿದ್ದು. ಹೇಗೆ ಸೆಲೆಕ್ಷನ್ ಆಯಿತು ಅಂದರೆ ಇದೇ ಥರ ಆಗುತ್ತೆ. ನೀವು ಒಳಗಡೆ ಹೋದ್ಮೇಲೆ ನಿಮ್ಗೆ ಥಿಂಕ್ ಮಾಡೋಕ್ಕೆ ಸಹ ಟೈಮ್ ಇರಲ್ಲ. ಬಿಕಾಸ್ ಎಷ್ಟೊಂದು ಜನ ಎತ್ಕೊಂಡ್ಬಿಟ್ಟಿರ್ತಾರೆ, ನೀವು ಅವ್ರ ಹಿಂದೆ ಓಡಾಡ್ತಿರ್ಬೇಕು. ಒಂದು ಸ್ವಲ್ಪ ಮೈಂಡ್ಫುಲ್ ಆಗಿರಿ. ಚಾನಲ್ ಲಿಂಕ್ ಇಸ್ ಇನ್ ಮೈ. ಯಾಕೆ ಬೆಳಿಗ್ಗೆ ಬೇಗ ಹೋಗಬೇಕು ಅಂತಾರೆ ಅಂದರೆ ಅವರಿಗೆ ಫಸ್ಟೇ ಹೋಗೋದ್ರಿಂದ ಅವ್ರಿಗೆ ಯಾವ ಕಲರ್ ಬೇಕು ಏನು ಬೇಕು ಅಂತ ಅವ್ರು ಈಸಿಯಾಗಿ ಚೂಸ್ ಮಾಡ್ಕೋಬಹುದು. ಸೊ ಲಾಸ್ಟಲ್ಲಿ ಇರೋರ್ಗೆ ಏನಾಗುತ್ತೆ, ಇವ್ರು ಸ್ಟಾರ್ಟಿಂಗಲ್ಲಿ ಅವ್ರು ಇರೋರೆಲ್ಲ ಪಿಕ್ ಮಾಡಿಬಿಟ್ಟಿರ್ತಾರೆ. ಬೇಡದೇ ಇರೋ ಕಲರ್ಸ್ ಅಷ್ಟೇ ಇರುತ್ತೆ. ಆ ಕಲರ್ಸ್ ಅವ್ರಿಗೆ ಇಷ್ಟ ಇದ್ರೆ ದೇ ಆರ್ ವೆರಿ ಲಕ್ಕಿ, ದೆನ್ ದೇ ವಿಲ್ ಗೆಟ್ ದ ಸ್ಯಾರಿ. ಆರ್ ಎಲ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಅಕಸ್ಮಾತ್ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಯು ಹ್ಯಾವ್ ಅದರ್ ಔಟ್ಲೆಟ್ಸ್ ಆಲ್ಸೋ. ಸೊ ಯು ಕ್ಯಾನ್ ಗೋ ಟು ದ ಅದರ್ ಔಟ್ಲೆಟ್ಸ್ ಅಂಡ್ ವಿಸಿಟ್ ಅಂಡ್ ಚೆಕ್ ಇಫ್ they have sarees or not. Wednesday ಹೋಗ್ತಾರೆ, ಓನ್ಲಿ 50 ಕಲೆಕ್ಷನ್ಸ್ ಬಂದಿರುತ್ತೆ. ಆಗ್ಲೂ ತುಂಬಾ ಡಿಸೈನ್ಸ್, ಡಿಫ್ರೆಂಟ್ ಡಿಸೈನ್ಸ್ ಅಂಡ್ ಕಲರ್ಸ್ ಬಂದಿರಲ್ಲ. ಯೂಶಲಿ ಸ್ಯಾಟರ್ಡೇ ರೀಸ್ಟಾಕ್ ಆಗೋದ್ರಲ್ಲೇ ತುಂಬಾ ವೆರೈಟೀಸ್ ಬಂದಿರುತ್ತೆ. ಯಾಕೆ ಇಷ್ಟೊಂದು ಕಷ್ಟ ಮೈಸೂರು ಸಿಲ್ಕ್ ಸ್ಯಾರೀಸ್ ನ ಪರ್ಚೇಸ್ ಮಾಡೋದು ಅಂತ? ಫಸ್ಟ್ಲಿ ಬಿಕಾಸ್ ಆಫ್ ವೀವರ್ಸ್ ತುಂಬಾ ಕಮ್ಮಿ ಇದ್ದಾರೆ. ಅಂಡ್ ಸೆಕೆಂಡ್ಲಿ ಇಟ್ಸ್ ಬಿಕಾಸ್ ಆಫ್ ಮಲ್ಬೇರಿ ಸಿಲ್ಕ್. ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ರೇಷ್ಮೆ ಹುಳ ಸಾಕ್ಬೇಕು, ಸಿಲ್ಕ್ ತೆಗೆದು ಅದ್ರ ಹೋಲ್ ಪ್ರೋಸೆಸ್ ಎಷ್ಟು ದೊಡ್ಡದಾಗಿದೆ. ಆ ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ ಇಟ್ ಟೇಕ್ಸ್ ಟೈಮ್. ಅದರಿಂದ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಡಿಲೇ ಆಗ್ತಿದೆ. ಬಟ್ ಈ ಹೊರಗಡೆ ಎಷ್ಟೊಂದು ಜನ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪರ್ಚೇಸ್ ಸ್ಯಾರೀಸ್. ನಾನು ಅಲ್ಲಿ ಹೋದಾಗ ತುಂಬಾ ಇದ್ರ ಬಗ್ಗೆ ತಿಳ್ಕೊಂಡೆ. ದಟ್ ಅಲ್ಲಿ ಬಂದಿರೋರು ಯಾರೊಬ್ರು ಹೇಳೋರು, ಲಾಸ್ಟ್ ವೀಕ್ ಅವರು KSIC ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗಿದ್ರಂತ ಮೈಸೂರಲ್ಲಿ. ಸೊ ದೇರ್ ಸ್ಯಾಟರ್ಡೇಸ್ ಯೂಶಲಿ 200 ಸ್ಯಾರಿ ಕಲೆಕ್ಷನ್ಸ್ ಬಿಡ್ತಾರೆ. ಅಂಡ್ ದೇರ್ ಆರ್ ಮೋರ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ವಾಟ್ ಎವರ್ ಕಲರ್ ಯು ವಾಂಟ್ ಅಂಡ್ ಪ್ಯಾಟರ್ನ್ ಯು ವಾಂಟ್ ಅಂಡ್ ದ ಪ್ರೈಸ್ ರೇಂಜ್ ಯು ವಾಂಟ್. ಇದ್ದು ಮೈಸೂರು ಸಿಲ್ಕ್ ಸ್ಯಾರಿ ಪ್ರೈಸ್ ರೇಂಜ್ ವಿಲ್ ಸ್ಟಾರ್ಟ್ ಫ್ರಮ್ 23,000 and it can go to 2 lakhs. ಎಲ್ರಿಗೂ ಗೊತ್ತು. ಅಂಡ್ ಇಲ್ಲಿ ಯಾಕೆ ನನಗೆ ಕಮ್ಮಿ ಅಮೌಂಟ್ ಸಿಗ್ಲಿಲ್ಲ ಅಂದ್ರೆ ಸ್ಯಾರೀಸ್ ಇರಲಿಲ್ಲ. ಕಮ್ಮಿ ಇದ್ದಿದ್ನೆಲ್ಲ ಎಲ್ಲ ಸ್ಟಾರ್ಟಿಂಗ್ ಹೋದವ್ರು ತಗೋಬಿಟ್ರು. ಸೊ ಪ್ರೈಸ್ ರೇಂಜ್ ವಾಸ್ ಅರೌಂಡ್ 45,000 to 55,000 ಇದ್ದಿದ್ದು ಸ್ಯಾರೀಸ್ ಮಾತ್ರ ಇತ್ತು. ಸೊ ನೀವು ಬೇಗ ಹೋದ್ರೆ ಜಾಸ್ತಿ ಸ್ಯಾರೀಸ್ ಇರೋದ್ರಿಂದ ನೀವು ಲೇಟ್ ಆಗಿ ಹೋದ್ರು ನಿಮ್ಗೆ ಸ್ಯಾರಿ ಸಿಗೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ವಾಟ್ ಐ ಗಾಟ್ ಟು ನೋ. ಅಂಡ್ ಅದರ್ ಥಿಂಗ್ ಇಸ್, ಎಷ್ಟೊಂದು ಜನ ಕೇಳಿದ್ರಿ ದಟ್ ಆನ್ಲೈನ್ ನಲ್ಲಿ KSIC ಸ್ಯಾರಿನ ಶಾಪ್ ಮಾಡಕ್ ಆಗಲ್ವಾ ಅಂತ. ದೇರ್ ಇಸ್ ಅ ವೆಬ್ಸೈಟ್, ನಾನು ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಗೋ ಅಂಡ್ ಚೆಕ್ ಔಟ್. ಎಷ್ಟೊಂದ್ ಸಲ ಓಪನ್ ಮಾಡಿದಾಗ ಅದು ಅಂಡರ್ ಮೇಂಟೆನೆನ್ಸ್ ಅಂತ ಇರುತ್ತೆ. ಮೇನ್ ರೀಸನ್ ಇಸ್ ಅವರು ಯಾವಾಗ್ಲೂ ಒಂದ್ಸಲ ಓಪನ್ ಮಾಡ್ತಾರೆ ಅಂಡ್ ಬುಕ್ಕಿಂಗ್ ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂದ್ರೆ ಇಟ್ಸ್ ವೆರಿ ಕ್ವಿಕ್. ದಟ್ ಲೈಕ್ ನೀವು ಓಪನ್ ಮಾಡಿದ ತಕ್ಷಣ ಪೇ ಮಾಡಿ ಕ್ಲೋಸ್ ಮಾಡ್ಬಿಡ್ಬೇಕು. ಅವರು ಪರ್ ಓಪನ್ ಮಾಡಿದಾಗ 300 ಸ್ಯಾರೀಸ್ ಹಂಗೆ ಓಪನ್ ಮಾಡಿರ್ತಾರೆ. 300 ಸ್ಯಾರೀಸ್ ಅವ್ರಿಗೆ ಬುಕಿಂಗ್ ಬಂದಿದ ತಕ್ಷಣ ಅವ್ರ ವೆಬ್ಸೈಟ್ ನ ಕ್ಲೋಸ್ ಮಾಡ್ತಾರೆ. ಅಂಡ್ ಇಟ್ ಟೇಕ್ಸ್ 3 months ಟು ಡೆಲಿವರ್ ದ ಸ್ಯಾರಿ. ನಾವು ಈಗ ಬುಕ್ ಮಾಡಿದ್ರೆ ನೆಕ್ಸ್ಟ್ 3 months ನಮ್ಗೆ ಆ ಸ್ಯಾರಿ ಬರೋದು. ಸೊ ಹೋಲ್ ಪ್ರೊಡಕ್ಷನ್ ಆಗಿ ಶಿಪ್ಪಿಂಗ್ ಆಗೋವರೆಗೂ ಮತ್ತೆ ಆ ವೆಬ್ಸೈಟ್ ನ ಓಪನ್ ಮಾಡಲ್ಲ. ದಿಸ್ ಇಸ್ ವೈ ಮೋಸ್ಟ್ ಆಫ್ ದ ಟೈಮ್ ಯು ವಿಲ್ ಸಿ ದ ವೆಬ್ಸೈಟ್ ಈಸ್ ಅಂಡರ್ ಮೇಂಟೆನೆನ್ಸ್ ಅಂತ. ನಮಗೆ ಯಾರಿಗೂ ಗೊತ್ತಿರಲ್ಲ ಯಾವ ಟೈಮಲ್ಲಿ ಅವರು ಆ ವೆಬ್ಸೈಟ್ ನ ಓಪನ್ ಮಾಡ್ತಾರೆ, ಯಾವಾಗ ಕ್ಲೋಸ್ ಮಾಡ್ತಾರೆ, ಏನಾಗುತ್ತೆ ಅಂತ. ದಟ್ ಈಸ್ ವೈ ಇಟ್ ವಿಲ್ ಬಿ ಆಲ್ವೇಸ್ ಆನ್ ಮೇಂಟೆನೆನ್ಸ್. ನಿಮಗೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಆವಾಗ ಹೋಗಿ ನೋಡ್ತಾ ಇರಿ. ದರ್ ಈಸ್ ಚಾನ್ಸ್. ಆಕ್ಚುಲಿ ನಾನು ಒಂದ್ಸಲ ಓಪನ್ ಮಾಡಿದಾಗ್ಲೂ ಕಲರ್ ಸ್ಯಾರಿ ಡಿಸೈನ್ ಹಾಕಿರ್ತಾರೆ ಮೇನ್ ಪ್ರೊಫೈಲ್ ಅಲ್ಲಿ. ಅಂಡ್ ಇಫ್ ಯು ಗೋ ಇನ್ಸೈಡ್ ಯು ವಿಲ್ ಸಿ ಆಲ್ ದ ಕಲರ್ಸ್. ನಿಮ್ಗೆ ಯಾವ ಕಲರ್ ಬೇಕೋ, ಯಾವ ತರ ಬೇಕೋ, ಲೈಕ್ ಯು ಕ್ಯಾನ್ ಸಿ ಶಂಕು ಅಂಡ್ ಮ್ಯಾಂಗೋ ಡಿಸೈನ್ ಬಾರ್ಡರ್ಸ್ ಎಲ್ಲ ಇರುತ್ತಲ್ಲ, ಆ ತರ ಎಲ್ಲ ಪ್ರೊಫೈಲ್ ಅಲ್ಲಿ ಹಾಕಿರ್ತಾರೆ. ಯು ಕ್ಯಾನ್ ಗೋ ಇನ್ಸೈಡ್ ಅಂಡ್ ಯು ಕ್ಯಾನ್ ಸೆಲೆಕ್ಟ್ ಯಾವ ಕಲರ್ ಬೇಕು ಅಂತ. ಈ ತರ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಪೇ ಅಂಡ್ ಆರ್ಡರ್ ಇಟ್. ದಟ್ ಈಸ್ ದೇರ್. ಅದನ್ನ ನೀಟಾಗಿ ಟ್ರ್ಯಾಕ್ ಮಾಡಿದ್ರೆ ವಿ ಕ್ಯಾನ್ ಆರ್ಡರ್ ಇಟ್ ಆನ್ಲೈನ್ ಆಲ್ಸೋ ವಿತೌಟ್ ಆಲ್ ದಿಸ್ ಸ್ಟಫ್. ಅಂಡ್ ದಿಸ್ ಆಲ್ಸೋ ಒನ್ ಮೋರ್ ಆಪ್ಷನ್. ಫ್ಯಾಕ್ಟ್ರಿಯಲ್ಲಿ ನೀವು ಡೈರೆಕ್ಟ್ ಆಗಿ ಹೋದ್ರೆ ನೀವು ನಿಮ್ಗೆ ಯಾವ ಡಿಸೈನ್ ಬೇಕು, ಯಾವ ಕಲರ್ ಬೇಕು ಅಂತ ಡೈರೆಕ್ಟ್ ಆಗಿ ಬುಕಿಂಗ್ಸ್ ಅಲ್ಲೂ ಕೊಡ್ಬೋದು ಅಂತ ಹೇಳಿದ್ರು. ಅಲ್ಲಿ ಬಂದಿದ್ದವ್ರು ಯಾರೋ ನಮ್ಗೆ ಇದನ್ನ ಹೇಳಿದ್ದು, ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಗಂಡ ಬೇರುಂಡ ಬಾರ್ಡರೇ ಬೇಕು ಅಥವಾ ಶಂಕ ಬಾರ್ಡರೇ ಬೇಕು, ಯಾವ್ದಾದ್ರು ಪರ್ಟಿಕ್ಯುಲರ್ ಡಿಸೈನ್ಸ್ ಇದ್ರೆ ಅಂಡ್ ಸ್ಯಾರಿ ಕಲರ್ಸ್ ಇದ್ರೆ ನೀವು ಫ್ಯಾಕ್ಟ್ರಿ ಔಟ್ಲೆಟಿಗೆ ಹೋಗಿ ಅಲ್ಲಿ ಕಸ್ಟಮೈಸ್ ಮಾಡೋ ಆಪ್ಷನ್ಸ್ ಇದೆ. ಒಂದು ಸ್ವಲ್ಪ ಪ್ರೈಸಿ ಆಗುತ್ತೆ, ಬಟ್ ದಿಸ್ ನೋ ನೀಡ್ ಟು ವೆಯ್ಟ್. ಲೈಕ್ ರಾತ್ರಿ ಎಲ್ಲ ಇದ್ದು ಒಂದು ಸ್ಯಾರಿ ಪರ್ಚೇಸಿಗೆ ಇಷ್ಟೆಲ್ಲ ಕಷ್ಟಪಡೋಕೆ ನಂಗೆ ಆಗಲ್ಲ, ಇನ್ನೊಂದು 5-10 ಸಾವಿರ ಆದ್ರೂ ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಇದ್ದವರಿಗೆ ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಕಸ್ಟಮೈಸ್ಡ್ ಆಗಿ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಥರ ಡಿಸೈನ್ ಬೇಕು ಅಂತ ಮಾಡಿಸ್ಕೋಬೋದು. ದಟ್ ಆಪ್ಷನ್ ಆಲ್ಸೋ. ಅಂಡ್ ಸ್ಯಾರಿ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ
ನನ್ನ ಅತ್ತೆ ಹತ್ರ ಒಂದು ಬ್ಲೂ ಕಲರ್ ಸ್ಯಾರಿ ಇತ್ತು ದಟ್ ಐ ವೋರ್ ಫಾರ್ ಮೈ ಎಥ್ನಿಕ್ ಡೇ. ಅದು ಸ್ಯಾರಿನ ಲಿಫ್ಟ್ ಮಾಡಿದ್ರೇ ನನಗೆ ಫೀಲ್ ಆಗ್ತಿತ್ತು ಎಷ್ಟು ತೂಕ ಇದೆ ಅಂತ. ಬಟ್ ದಿಸ್ ಸ್ಯಾರಿ ಈಸ್ ನಾಟ್ ಲೈಕ್ ದ್ಯಾಟ್ ಎನಿಮೋರ್. ಅವ್ರು ಮೇ ಬಿ 10-15 ಇಯರ್ಸ್ ಮುಂಚೆ ತೊಗೊಂಡಿದ್ದು ಅನಿಸುತ್ತೆ. ದಟ್ ಈವನ್ ದ ಕ್ಲಾತ್, ನಾನು ಕ್ಲಾತ್ ಮುಟ್ಟಿದ ತಕ್ಷಣ ವಾವ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಫೀಲ್ ಬರ್ತಿತ್ತು. ಬಟ್ ಇದು ಅಷ್ಟು ಸಾಫ್ಟ್ ಆಗಿಲ್ಲ. ರೀಸೆಂಟಾಗಿ ಎಷ್ಟೊಂದು ಜನ ಹೇಳೋ ಥರ ಒಂದು ಸ್ವಲ್ಪ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಕಾಣ್ತಿದೆ. ಆ್ಯಂಡ್ ಆಲ್ಸೋ ದ ವೆಯ್ಟ್ ಈಸ್ ಆಲ್ಸೋ ನಾಟ್ ಲೈಕ್ ದ್ಯಾಟ್, ಒಂದು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡಿದ್ರಿ ಇದು ಜರಿ ಹೇಗೆ ಅಂತ. There'll be 65 to 67 grams of silver and 0.64 to 0.69 grams of gold in this. So jerry is made up of that combination. Wherever you see the golden jerry, idu cloth bandu mulberry, pure mulberry silk. Idna wear ಮಾಡಿದ್ರೆ it's so soft, ನಿಮ್ಮ ಬಾಡಿಗೆ ಎಷ್ಟು ಪ್ರಾಪರ್ ಆಗಿ ಕೂತ್ಕೊಳ್ಳುತ್ತೆ ಅಂದರೆ I can't explain it in words. It's so good. That is why I love this saree a lot. And this color, oh my god, I'm so grateful to God that I got this color. And starting alla ನಾನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೆ ಬಿಕಾಸ್ ಹೇಳಿದ್ನಲ್ಲ ಆಂಟಿ ಹತ್ರ ಒಂದು ಮೆರೂನ್ ಕಲರ್ ಸ್ಯಾರಿ ಇತ್ತು ಅಂತ. ದಟ್ ವಾಸ್ ಸೋ ಗುಡ್ ಆ್ಯಂಡ್ ಮೈ ಮಾಮ್ ಯೂಸ್ ಟು ಲವ್ ದಟ್ ಕಲರ್ ಅ ಲಾಟ್. ಅದಕ್ಕೆ ಅದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಬಟ್ ದೆನ್ ಲೇಟರ್ ನೀವು ಎಷ್ಟೊಂದು ಜನ ಕಲರ್ ತುಂಬ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿದ್ರಿ. I'm so happy and I was like so grateful for this. And yeah, this is what I know about KSIC Mysore Silk saree. ಎಷ್ಟೊಂದು ಕಡೆ ಸ್ಕ್ಯಾಮ್ಸ್ ಮಾಡ್ತಾರೆ. ಮೇಕ್ ಶ್ಯೂರ್ ಯು ಸಿ ದಟ್ KSIC ಕೋಡ್. KSIC ಕೋಡ್ ಇದ್ರೆ ಅಷ್ಟೇ ಅದು ಪ್ಯೂರ್ ಒರಿಜಿನಲ್ KSIC Mysore Silk saree ಅಂತ. ಎಷ್ಟೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಆ್ಯಂಡ್ ಈವನ್ ದಿಸ್ ಸ್ಯಾರಿ ಹ್ಯಾಸ್ ಅ ಲಿಟಲ್ ಬಿಟ್ ಬಯಸ್. ಮೈಸೂರು ಸಿಲ್ಕಲ್ಲಿ ಮೆನ್ ಪಂಚೆ ಎಲ್ಲ ಉಟ್ಕೋತಾರೆ, ಲೈಕ್ ಕಚ್ಚೆ ಪಂಚೆ ಥರ. ಆ್ಯಂಡ್ ಡಿಸೈನ್ ಆಗಿ ವೇರ್ ಮಾಡ್ಕೊಳ್ಳೋದು. ಆ್ಯಂಡ್ ಡಿಸೈನರ್ಸ್ ನೀವು ನೋಡಿದ್ರೆ, ಆ್ಯಂಡ್ ದಿಸ್ ಒನ್ ಗೈ ಐ ಸಾ ಆನ್ಲೈನ್, he also wears like that. It's not only for women, it is also for men. So this is all a cloth at the end of the day. It's about styling. ನೀವು ಹೇಗೆ ಸ್ಟೈಲ್ ಮಾಡ್ಕೋತೀರಾ ಅದ್ರ ಮೇಲೆ ಇದು ಕಾಣುತ್ತೆ. ಎನಿ ಕ್ವೆಶನ್ಸ್ ಇದ್ರೆ you can text me, you can just put it in the comment section or DM me directly. ಇದು ಲೆಂತಿ ವಿಡಿಯೋ ಆಗಿರೋದ್ರಿಂದ ಎಲ್ಲ ಒಂದೇ ವಿಡಿಯೋಲಿ ಫಿಟ್ ಮಾಡೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಆಗಿ ಕ್ಲಿಪ್ಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಯು ಕ್ಯಾನ್ ವಾಚ್ ಮೈ ಹೋಲ್ ಕಂಪ್ಲೀಟ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. Go there and check there. Channel link is in my description and as well as bio. You can go check out there. If you want a complete video, you can go to my YouTube channel account and you can watch it. Thank you so much. Thank you so much for the love, all the followers. And ಯಾರಿಗೆ ನನ್ನ ಕಾಂಟೆಂಟ್ ಎಂಟರ್ಟೈನ್ ಆಗಿ ಫಾಲೋ ಮಾಡ್ತಿದ್ದಾರೋ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು. ಬಾಯ್.